ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗಳ ಮನೆಗೆ ಹೋಗ್ತಾ ಇದ್ದೀನಿ, ಅವಳು ಬಳೆ ನೋಡಿ ದುಡ್ಡು ಕೊಡದೆ ಹೋದ್ರೆ ಇಲ್ಲೇ ನಿಲ್ಸಪ್ಪ, ತಗೋಪ್ಪ. ಅತ್ತೆ, ಕಾಫಿ. ಯಾರತ್ತೆ? ಯಾರೋ ಬೆಲ್ ಮಾಡ್ದಂಗಿತ್ತು. ಗಾಳಿ ಗಾಳಿಯಮ್ಮ ಹಾಗೆ ಬಂದು ಬಾಗಿಲು ತಟ್ಟಿ ನಿಂತಿದೆ. ಅಮ್ಮ, ಯಾಕಿಲ್ಲಿ ನಿಂತಿದ್ಯಾ? ಒಳಗಡೆ ಬಾ ಅಮ್ಮ. ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದೆ? ಒಳಗ್ ಬರೋದಲ್ವಾ? ಅಲ್ಲ ಕಣೆ, ಈ ಮನೆಯಲ್ಲಿ ಬಾಗಿಲು ತೆಗೆದು ಒಳಗ್ ಬಾ ಅಂತ ಹೇಳೋರು ನಿನ್ನನ್ ಬಿಟ್ಟು ಯಾರಿದ್ದಾರೆ? ನಿಂತ್ಕೋ. ಯಾಕೆ ಇದು ಸಂಸಾರ ಮಾಡೋ ಮನೆ ಅಲ್ವಾ? ಒಂಟಿ ಮನೆನಾ? ಮನುಷ್ಯರು ಯಾರಿದ್ದಾರೆ ಇಲ್ಲ ಅಂತ ಕಣ್ಣು ಕಾಣ್ತಲ್ವಾ? ಕಾಣಿಸ್ತಿದೆ. ಈ ಮನೆಯಲ್ಲಿ ಮನುಷ್ಯರು ಯಾರು, ಮನುಷ್ಯರ ತರ ನಟಿಸ್ತಿರೋರು ಯಾರು ಅಂತ ಸ್ಪಷ್ಟವಾಗಿ ಕಾಣಿಸ್ತಿದೆ. ಕಾಮಾಲೆ ಕಣ್ಣು ಅವ್ರಿಗೆ ಲೋಕವೆಲ್ಲ ಹಳದಿಯಂತೆ. ನಿಮ್ದೇ ಕಾಮಾಲೆ ಕಣ್ಣು. ಏನು ಕಾಮಾಲೆ ಕಣ್ಣು ನಂದ? ಯಾಕೆ ಮನುಷ್ಯರ ತರ ನಡ್ಕೋತಾ ಇದ್ದೀರಾ ನೀವು? ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಫಲಗಳು ಸಿಗೋದು. ಸರಿಯಾಗೇ ಹೇಳ್ತಾ ಇದ್ದೀರಾ. ಮನೆ ಮುಂದೆ ಇರೋ ನಾಯಿಗಾದ್ರೂ ನಿಯತ್ತಿರುತ್ತೆ. ಗೊತ್ತಿರೋರ್ನ ನೋಡಿದ್ರೆ ಬಾಲನಾದ್ರೂ ಅಲ್ಲಾಡ್ಸುತ್ತದು. ನೀವ್ ಅದಕ್ಕಿಂತ ಕಡೆ ನೀವು. ಯಾರ್ಗೆ ಯಾರಿಗ್ ನಾಯಿ ಅಂತಾರ ನೀನು? ಛೆ 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 ಛೆ, ನಿಮ್ಮನ್ನ ನಾಯಿ ಅನ್ನಕ್ಕಾಗತ್ತಾ? ಅದು ನಿಯತ್ತಿರೋ ಪ್ರಾಣಿ. ನಿಮಗೆ ನಿಯತ್ತೇ ಇಲ್ಲ. ನಿಮ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಮಗಳು ಈ ಮನೆಗೋಸ್ಕರ ಕತ್ತೆ ತರ ದುಡಿತಾಳೆ. ಅದಕ್ಕಾದ್ರೂ ನಿಯತ್ ಬೇಡ ನಿಮ್ಗೆ? ಇನ್ನು ಒಂದು ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ ಅಷ್ಟೇ. ಅದ್ಯಾವ್ ಗಳಿಗೆನೋ ಏನೋ ನನ್ನ ಮಗಳು ನಿಮ್ಮನೆ ಸೊಸೆ ಆಗ್ ಬಂದ್ಲು. ವಿಧಿ ಇಲ್ದಿರಾ ನೀವ್ ಅಂದಿದ್ದೆಲ್ಲ ಅನ್ನಿಸ್ಕೊಂಡಿರ್ಬೇಕು. ಅಮ್ಮ, ಏನ್ ಮಾತು ಅಂತ ಆಡ್ತಿದ್ಯಾ? ನಾನಿಲ್ಲಿ ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಇದು ನನ್ ಮನೆಮ್ಮ. ಇವರೆಲ್ಲ ನನ್ನೋರು. ನೀನ್ ಏನೇನೋ ಮಾತಾಡ್ಬೇಡ. ಅತ್ತೆ, ನಮ್ಮಮ್ಮ ಹೇಳಿರೋದನ್ನ ತಪ್ಪಾಗಿ ತಿಳ್ಕೊಬೇಡಿ. ಅಂದ್ರೆ ಇವಳು ಕೆಲಸ ಮಾಡೋದನ್ನ ಇವಳಿಗೆ ಹೇಳಿ ಇವಳ ಕಡೆಯಿಂದ ನನಗ್ ಬಯಸ್ತಾ ಇದ್ದಾಳ? ನಿನಗೆ ನಿಮ್ಮಮ್ಮನ ಎದುರುಗಡೆ ಹೇಳಿದ್ರೆ ಆಗಲ್ಲ ಕಣೆ. ಎಲ್ಲಿ ಏನ್ ಹೇಳ್ಬೇಕೋ ಅಲ್ಲಿ ಹೇಳಿದ್ರೆ ತಾನಾಗೆ ಸಿಡಿಯತ್ತೆ. ಎಷ್ಟು ಕೊಬ್ಬಿದ್ರೆ ಹೀಗ್ ಮಾತಾಡ್ತಾಳೆ ಇವಳು. ಅಮ್ಮ ಬಾ, ಬಿಸಿಲಲ್ಲಿ ಬಂದಿದೆ, ಕೈಕಾಲು ತೊಳ್ಕೊಳ್ಳುವಂತೆ. ನೋಡು ನೋಡು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಅದೇ ನಾನೊಂದು ಕಾಫಿ ಕೇಳಿದ್ರೆ 50 ಮಾತಾಡ್ತಾಳೆ. ಅದೇ ಅವ್ರ ಚಿಕ್ಕಮ್ಮ ಬಂದ ತಕ್ಷಣ ಎಲ್ಲ ನಿಮ್ಮಿಂದಾನೇ ಆಗಿತ್ತು. ಆರಾಮಾಗಿ ಕೂತ್ಕೊಳ್ಳಿ ನೀವು. ಅಬ್ಬಾ, ಅದ್ ಸರಿ, ಏನ್ ಇದಕ್ಕಿದಾಗೆ ಬಂದಿದ್ದು? ಮನೆ ಕಡೆ ಏನಾದ್ರೂ ತೊಂದ್ರೆನಾ? ಹಾ, ನಿಮ್ಮಪ್ಪ ಹೋದ್ಮೇಲೆ
ನನ್ಗ ಆ ಮನೆಯಲ್ಲಿ ತೊಂದ್ರೆ ಬಿಟ್ರೆ ಬೇರೆ ಏನಮ್ಮ ಇದೆ? ಇನ್ನು ಹೊಸ ತೊಂದ್ರೆ ಒಂದ್ ಬೇರೆ ಬಂದಿದೆ ಈಗ. ಅದನ್ನ ನೀನ್ ಸರಿ ಮಾಡ್ಲಿಲ್ಲ ಅಂದ್ರೆ ನಾನ್ ಬೀದಿಗ್ ಬಂದ್ಬಿಡ್ತೀನಿ ಅಷ್ಟೇ. ಅಮ್ಮ, ಅಂಥದ್ದೇನಾಯ್ತು? ಭೂಕಂದಾಯ್ದು ಹೊಸ ರೂಲ್ಸ್ ಬಂದಿದ್ಯಂತೆ. ಮನೇದು ಜಮೀನ್ದು ಟ್ಯಾಕ್ಸ್ ಕಟ್ಬೇಕು. ಕಟ್ಟೆ ಹೋದ್ರೆ ಜಮೀನು ಮನೆ ಎರಡನ್ನೂ ಸರ್ಕಾರ ಮುಟ್ಕೋಲ್ ಹಾಕೊಳ್ಳುತ್ತಂತೆ. ಅದ್ಯಾರೋ ಬಂದ್ ಹೇಳಿ ಹೋದ್ರಮ್ಮ. ಎಷ್ಟ್ ಕಟ್ಬೇಕಮ್ಮ ಕಂತ್ನ? ಅದು ಒಂದ್ ಅರ್ಜೆಂಟಾಗಿ 35,000 ಕಟ್ಬೇಕಂದಮ್ಮ. ಬರ್ತಿರೋ ಪೆನ್ಷನ್ ದುಡ್ಡು ಮನೆ ಖರ್ಚಿಗೆ ಸಾಲ್ತಿಲ್ಲಮ್ಮ. ಅಮ್ಮ ಶಾಂತಿ, ಈಗ ನೀನೇ ಏನಾದ್ರೂ ಮಾಡ್ಬೇಕಮ್ಮ. ಇಲ್ಲ ಅಂತ ಅಂದ್ರೆ ನಿಮ್ಮಪ್ಪಂದು ಅಂತ ಉಳ್ಕೊಂಡಿರೋ ಅದೊಂದು ಆಸ್ತಿ ಅದು ಹೊರಟೋಗುತ್ತಮ್ಮ. ಅಯ್ಯೋ, ಹಾಗೆಲ್ಲ ಆಗೋದಕ್ ನಾನ್ ಬಿಡಲ್ಲ. ಅವ್ರು ಬಂದ್ಬಿಡ್ಲಿ. ಅವ್ರು ಬಂದ ತಕ್ಷಣ ಒಂದ್ಸಲ ಮಾತಾಡಿ ನಾನ್ ವ್ಯವಸ್ಥೆ ಮಾಡ್ತೀನಿ. ಕಂದಾಯ ಕಟ್ಟಕ್ ನಾನೇ ಹಣ ಕಳಿಸ್ಕೊಡ್ತೀನಿ. ಸರಿ ಕಣಮ್ಮ. ಸರಿಮ್ಮ, ಹಾಗಾದ್ರೆ ನಾನಿನ್ ಬರ್ತೀನಿ. ಯಾಕೆ ಇವಾಗ್ಲೇ ಹೊಡ್ತೀಯಾ? ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ಲ? ಅಯ್ಯೋ, ನಿನ್ಗೆ ಗೊತ್ತಲ್ಲ, ನಾನ್ ಯಾರ ಮನೇಲೂ ಇರಲ್ಲ, ಯಾರ ಮನೇಲೂ ಊಟ ಮಾಡಲ್ಲ. ಸರಿ, 1 ನಿಮಿಷ ಇರು, ಬಂದೆ. ಅಯ್ಯೋ, ಇದೆಲ್ಲ ಯಾಕಮ್ಮ ತರಕ್ ಹೋದೆ? ಸರಿ ಬಿಡು. ಪರವಾಗಿಲ್ಲ, ತಗೊಂಡೋಗಮ್ಮ. ಸರಿ ಕಣಮ್ಮ, ನಾನಿನ್ ಬರ್ತೀನಿ, ಆಯ್ತಾ? ಏನಿದು ಕೈಯಲ್ಲಿ ಗಂಟು? ನನ್ ಮಗಳು ನಿಮ್ ಆಸ್ತಿನೆಲ್ಲ ಗಂಟ್ ಕಟ್ ಕೊಟ್ಟಿದ್ದಾಳೆ, ಹೊತ್ಕೊಂಡ್ ಹೋಗ್ತಾ ಇದ್ದೀನಿ. ಕೊಟ್ಟಿದ್ರು ಕೊಟ್ಟಿರ್ತಾಳೆ, ಅವ್ರ ಅಪ್ಪನ ಮನೆದೇನು ಹೋಗ್ಬೇಕು. ಅದಕ್ಕೆ ತಾನೇ ನೀವು ಇಲ್ಲಿಗೆ ಬರೋದು. ಅತ್ತೆ, ಏನಿಲ್ಲ, ಮೊನ್ನೆ ಚಕ್ಲಿ ಕೋಡ್ಬಳೆ ಮಾಡಿದ್ನಲ್ಲ, ಅದನ್ ಕೊಟ್ಟೆ ಅಷ್ಟೆ. ಸರಿ ಸರಿ ಅಮ್ಮ, ಬಾ. ಗಂಟಿಡ್ಕೊಂಡು ಹೋಗ್ತಾರದ್ ನೋಡು. ಕೊಂಡು ಹೋದ ಅನ್ನೋಂಗೆ ಸರಿಯಾಗಿದ್ದಾರೆ. ಅದಕ್ಕೆ ಬರ್ತಾರೇನಪ್ಪ. ವಿತ್ ಇಂಟೀರಿಯರ್ಸ್. ಯಾ, ಐ ನೋ. ಹಾ, 1 ನಿಮಿಷ. ಸುಶಾಂತ್, ಈ ಫೈಲ್ ತಗೋ. ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಮೇಲ್ ಮಾಡ್ಬಿಡು. ಓಕೆ ಅಣ್ಣ. ಹಾ, ಸರಿ ಆಯ್ತು. ನೀನು ದುಡ್ಡು ಕೊಟ್ಬಿಟ್ಯಾ? ದುಡಿಯೋದ್ ನಾನೊಬ್ಬ, ನೀನ್ ಈ ತರ ಖರ್ಚು ಮಾಡ್ತಾ ಇದ್ರೆ ನಾವು ಉದ್ದಾರ ಆದಂಗೆ. ಇಡೇ ಫೋನು. ಏನ್ರಿ ಸೋಮೋದು, ಯಾರ್ ಫೋನಲ್ಲಿ? ವೈಫು ಕೇಬಲ್ ಅವ್ನ ಮನೆ ಹತ್ರ ಬಂದಂತೆ, ಇವಳು ಪೇಮೆಂಟ್ ಕೊಟ್ಬಿಟ್ಲಂತೆ.